ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಅಂದ್ರಳ್ಳಿ ಜಾತ್ರೆ ಇತ್ತು. ಅದು 9 ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತಂತೆ. ಈ ವರ್ಷ ಫುಲ್ಲು ಗ್ರ್ಯಾಂಡಾಗಿ ಜಾತ್ರೆ ಇದೆ. ಆಲ್ರೆಡಿ 2 to 3 ಡೇಸಿಂದ ಜಾತ್ರೆ ನಡೀತಾ ಇತ್ತು. ನಾವೇ ಹೋಗಿರಲಿಲ್ಲ. ಸಾಯಂಕಾಲದಷ್ಟೊತ್ತಿಗೆ ಮಳೆ ಬರ್ತಾಯಿತ್ತು. ಇವತ್ತು ಹೋಗೋಣ ಅಂತ ನಮ್ಮ ದಿಶು ಚಿಂಟು ಆಟ ಮಾಡ್ತಾಯಿದ್ರು. ಅದಕ್ಕೆ ರೆಡಿ ಆಗ್ತಾಯಿದ್ದೆ. ನಾನು ಮೀಶೋಯಿಂದ ಒಂದು ಮ್ಯಾಜಿಕ್ ಬಾರ್ ಸೋಪ್ನ ತರಿಸಿದ್ದೆ. ಅದನ್ನು ರಿವ್ಯೂ ಕೊಡೋಣ ಅಂತ ವೀಡಿಯೋ ಮಾಡ್ಕೋತಾ ಇದ್ದೆ. ನಿಜವಾಗ್ಲೂ ಸೋಪ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ನನ್ನ ಇನ್ಸ್ಟಾ ಐಡಿನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ ನೀವು ಪರ್ಚೇಸ್ ಮಾಡಿ. ಅಷ್ಟು ಚೆನ್ನಾಗಿದೆ. ರಿವ್ಯೂ ಕೊಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ತರಿಸಿರೋದು. ಸೊ ಇವಾಗ ನೋಡಿ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿದೌಟ್ ಮೇಕಪ್ಪು, ಜಸ್ಟ್ ಫೇಸ್ ವಾಶ್ ಮಾಡಿರೋದು. ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಅದನ್ನೇ ರಿವ್ಯೂ ಕೊಡ್ತಾ ಇದ್ದೀನಿ. ಹಾಗೆ ಈಗ ರೆಡಿ ಆಗಿಬಿಟ್ಟು ಹೋಗಬೇಕು ಜಾತ್ರೆಗೆ ಹೋಗಿ ಹತ್ರನೇ ನಾವಿರೋದು ಕಾಚವಳ್ಳಿ. ಆ್ಯಕ್ಚುಲಿ ಅಂದ್ರಳ್ಳಿ ಅಂದರೆ ಜಸ್ಟ್ ನಮಗೆ 1 ಕಿಲೋಮೀಟರ್ ಅಷ್ಟೇ. ಅಲ್ಲಿಗೆ ಹೋಗಬೇಕು. ಈಗ ನಾನು ಫೇಸಸ್ ಕೆನಡಾ ಅವ್ರದ್ದು ಫಸ್ಟ್ ಫೇಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಈ ಕ್ರೀಮ್ನು ನಾನು ಫಸ್ಟ್ ಟೈಮ್ ತರಿಸಿರೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಾನು ರೆಫರೆನ್ಸಿಗೆ ಹಾಕ್ತಾ ಇರೋದು ಅಷ್ಟೇ. ನನಗಂತಲೇ ತರಿಸಿರೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮೇಕಪ್ ಮಾಡಿಕೊಂಡ್ರೆ. ಜಸ್ಟ್ 3 ಪ್ರಾಡಕ್ಟಿಂದ ನಮ್ಮದು ಕಂಪ್ಲೀಟ್ ಮೇಕಪ್ ಲುಕ್ನೇ ಕಂಪ್ಲೀಟಾಗಿ ಮುಗಿಸ್ಕೋಬೋದು. ಜಸ್ಟ್ ಆ ಕ್ರೀಮ್ ಹಾಕ್ಬಿಟ್ಟು ಆಮೇಲೆ ಇದೊಂದು 3 in 1 ಕ್ರೀಮ್ ಹಾಕಿದರೆ ಸಾಕು. ಬೇರೆ ಯಾವುದೇ ರೀತಿ ಕ್ರೀಮ್ ಹಾಕೋದೇ ಬೇಡ. ನಾನು ಮೊದಲೆಲ್ಲ ಲ್ಯಾಕ್ಮಿ ಕ್ರೀಮು, ಅಪ್ಲೈರು, ಅದು ಇದು ಎಲ್ಲ ಹಚ್ಕೋತಿದ್ದೆ. ಜಸ್ಟ್ ಈ 3 ಕ್ರೀಮ್ ಹಾಕಿದರೆ ಸಾಕು, ಕಂಪ್ಲೀಟ್ ಮೇಕಪ್ಪು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಒಂದು ಲಿಪ್ಟಿಕ್ ಕೊಟ್ಟಿದ್ದಾರೆ. ಅದು ಲೈಟ್ ವೆಯ್ಟಲ್ಲಿದೆ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ಡಾರ್ಕ್ ಇತ್ತು, ಹಾಗಾಗಿ ಲೈಟ್ ವೆಯ್ಟಲ್ಲಿರೋದು ತರಿಸ್ಕೊಂಡೆ. ಅದು ವೀಡಿಯೋದಲ್ಲಿ ಆ ಥರ ಬರ್ತಾಯಿದೆ ಅಷ್ಟೇ. ತುಂಬ ಲೈಟ್ ವೆಯ್ಟಾಗಿದೆ. ಸೊ ಇದು ಎರಡರದ್ದು ಏನಾದರೂ ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಮನೇಲೇ ಕೂತ್ಕೊಂಡು ಯಾರು ಅಫಿಲಿಯೇಟ್ ಮಾರ್ಕೆಟಿಂಗ್ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ನನಗೆ DM ಮಾಡಿ. ನಾನು ನಿಮಗೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಆಲ್ರೆಡಿ 2 to 3 ಮೆಂಬರ್ಸ್ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡು ಅವರು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರು ನನ್ನ ಇನ್ಸ್ಟಾ ಐಡಿಲಿ ಇರುತ್ತೆ, ಬಯೋದಲ್ಲಿ ಚೆಕ್ ಮಾಡಿ DM ಮಾಡಿ ಅಥವಾ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು ಇನ್ಬಾಕ್ಸಲ್ಲಿ. ನಾನು ವೀಡಿಯೋ ಮಾಡ್ಕೊಂಡು ರೆಡಿ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಗಂಡ ರೆಡಿಯಾಗಿ ಹೊರಗಡೆ ಹೋಗಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ನಾವು ಹೆಣ್ಮಕ್ಳು ಸ್ವಲ್ಪ ಲೇಟು. ಅದರಲ್ಲೂ ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ವೀಡಿಯೋ ಮಾಡ್ಕೊಂಡು ರೆಡಿ ಆಗೋದ್ರಲ್ಲಂತೂ ಇನ್ನೂ ಲೇಟಾಗಿಬಿಡ್ತು. ಈ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡೆ. ಇದನ್ನು ಕೂಡ ಇವಾಗ ಓಪನ್ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಫಂಕ್ಷನ್ ವೇರು, ಪಾರ್ಟಿ ವೇರು. ಫಸ್ಟ್ ಟೈಮ್ ಆಗ್ತಾ ಇರೋದು. ಜಾತ್ರೆಗೆ ಹಾಕೋಣ ಅಂತ ಹಾಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಜಾತ್ರೆಗೆ ಹೋಗೋಣ. ಯಾರೆಲ್ಲ ಅಂದ್ರಳ್ಳಿಲಿದ್ದೀರಾ, ಯಾರೆಲ್ಲ ಜಾತ್ರೆ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಆಲ್ರೆಡಿ ಸ್ವಲ್ಪ ಮಳೆ ಬಂದಿತ್ತು, ನಿಂತೋಗಿತ್ತು. ಈಗ ನಾವು ಹೋಗ್ತಾ ಇದ್ವಿ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿಗೂ ಬಾ ಅಂತ ಹೇಳಿದ್ದೆ ಬೆಳಗ್ಗೆ. ಅವಳು ರೆಡಿಯಾಗಿ ಬಂದಳು. ಅವಳನ್ನ ಕರ್ಕೊಂಡು ಬೈಕಲ್ಲೇ ಹೋದ್ವಿ. ಜಾಸ್ತಿ ದೂರ ಇರಲಿಲ್ಲ. ಕಾರಲ್ಲೆಲ್ಲ ಹೋದರೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ಜಸ್ಟ್ ಅಂದ್ರಳ್ಳಿಗೆ ರೀಚ್ ಆದ್ವಿ. ಇಲ್ಲೆಲ್ಲ ಶಾಪಿಂಗು, ಫುಡ್ಡು ಆ್ಯಂಡ್ ಕಿಡ್ಸ್ಗೆ ಆಟ ಆಡೋಕ್ಕೆ ಎಲ್ಲನೂ ಚೆನ್ನಾಗಿದೆ. ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ದೇವರು ಮೆರವಣಿಗೆ ಹೋಗಿತ್ತಂತೆ. ದೇವ್ರು ಬರ್ತಾಯಿದೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ನಾವು ಚಿಕ್ಕ ಮಕ್ಕಳದಲ್ವ ಅಂತ ಬಂದುಬಿಟ್ವಿ. ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ಫಸ್ಟ್ ಮಕ್ಳಿಗೆ ಕಾಣಿಸೋದೆ ಗೇಮ್ಸ್ ಹತ್ರ ಹೋಗಿ ಈಗ ಆಟ ಆಡಬೇಕು. ಇವೆಲ್ಲ ದೊಡ್ಡವ್ರ ಗೇಮ್ಸು. ನಮ್ಮ ದಿಶುಗೂ ಆಡೋಕ್ಕೆ ಬಿಡೋಲ್ಲ. ನನಗಂತೂ ಗೇಮ್ ಆಡೋಕ್ಕಂತೂ ಭಯ. ಇನ್ನು ಆ ಹುಡುಗಿನೂ ಭಯ ಬೇಡ ಅಂದ್ಲು. ನಮ್ಮ ಚಿಕ್ಕ ಮಗ ಅಂತೂ ಏನೂ ಆಡೋದೇ ಇಲ್ಲ. ಒಂದು ಕಾರು ಬೈಕು ಬಿಟ್ಟರೆ ಏನೂ ಆಡೋಲ್ಲ. ಅವನು ಭಯ ಪಡ್ತಾನೆ. ಹಾಗಾಗಿ ದಿಶುಗೆ ಜಂಪಿಂಗು ಮತ್ತು ನಮ್ಮ ಮನೆ ಪಕ್ಕದ ಹುಡುಗಿ ಜಂಪಿಂಗ್ ಆಡ್ತಾಯಿದ್ರು. ಚಿಂಟುಗೆ ಅವ್ರ ಪಪ್ಪ ಬೈಕ್ ಆಟ ಆಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿದೆ ಗೇಮ್ಸ್ ಎಲ್ಲ.
4 to 5 ಗೇಮ್ಸ್ ಆಡಿದ್ರು ಇಬ್ಬರೂ 3 ಜನನೂ. ಹಾಗೆ ಅದು ಇದು ಬೇಕು ಅಂತ ಇದ್ದರು. ಫಸ್ಟು ಹೊಟ್ಟೆ ಹಸ್ತಿತ್ತು, ಏನಾದ್ರು ತಿನ್ಸೋಣ ಅಂತ ಫುಡ್ ಸೆಂಟ್ರಿಗೆ ಹೋದ್ವಿ. ಮಾಮೂಲಿ ಗೋಬಿ ಮಂಚೂರಿ ಅದು ಇದು ಇತ್ತು. ಅವರಿಬ್ಬರಿಗಂತೂ ಆಲೂ ಚಿಪ್ಸ್ ಇಷ್ಟ, ಆಲೂ ಟೀಸ್ಟರು ಇಬ್ಬರಿಗೂ ಅದನ್ನೇ ಕೊಡಿಸಿದ್ವಿ. ನಾನು ಅದೇ ತೊಗೊಂಡೆ. ಆ್ಯಂಡ್ ನಮ್ಮ ಪಕ್ಕದ ಮನೆ ಹುಡುಗಿ ಭಾವನಾ ಅಂತ ಅವರು ಗೋಬಿ ಮಂಚೂರಿ ತೊಗೊಂಡ್ರು. ಗೋಬಿ ಮಂಚೂರಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಪಾಪ ತಿನ್ನಲೇ ಇಲ್ಲ ಹುಡುಗಿ. ನಾನೊಂದು ತಿಂದೆ, 1-2 ತಿಂದೆ, ಮತ್ತೆ ಎಸ್ಬಿಟ್ಟೆ. ನಮ್ಮ ಮನೆಯವ್ರು ನಮ್ಮನೆಯಲ್ಲೇ ಕೂರಿಸ್ಬಿಟ್ಟು ನನಗಿಲ್ಲಿ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ ಅಂತ ಪಾರ್ಸೆಲ್ ತೊಗೊಂಬರ್ತೀನಿ ಅಂತ ಹೋದರು ಶಾಪಿಂಗ್ ಮಾಡ್ತಾಯಿರಿ ಅಂತ. ಹಾಗೆ ನಮಗೆ ತಿನ್ಕೊಂಡು ಇನ್ನೊಂದು ಗೇಮ್ ಆಡಿಸಿ ವಾಟರ್ ಗೇಮ್ ಆಡಿದ್ರು ಇಬ್ಬರು. ನಮ್ಮ ಚಿಂಟು ಆಡಲ್ಲ ಅಂದ, ಅವ್ನು ಹಂಗೆ ನೋಡ್ಕೊಂಡು ಕೂತಿದ್ದ. ಇವರಿಬ್ಬರು ಆಡಿದರು. ತುಂಬ ಚೆನ್ನಾಗಿದೆ ಗೇಮ್ಸು. ಆ್ಯಕ್ಚುಲಿ ಈ ಮಂತಲ್ಲಿ ನನ್ನ ಮಕ್ಕಳು 3ನೇ ಸತಿ ಗೇಮ್ಸ್ ಆಡ್ತಾ ಇರೋದು. ಅಲ್ಲಿ ಮಿಯಾಮಿ ಹತ್ರ ಬಂದಿತ್ತು, ಅಲ್ಲಿ ಹೋದರು. ಡಿ ಗ್ರೂಪಲ್ಲಿ ಬಂದಿತ್ತು, ಅಲ್ಲಿ ಹೋದರು. ಎಲ್ಲಾದರೂ ಕಂಡ್ರೆ ಬಿಡೋದೇ ಇಲ್ಲ ನಮ್ಮ ದಿಶು ಅಂತೂ. ಎಲ್ಲ ಗೇಮು ಆಡ್ತಾನೆ, ಫುಲ್ ಧೈರ್ಯ ಇದೆ ಅವನಿಗೆ. ನನ್ನ ಚಿಕ್ಕ ಮಗ ನಂತರ ತಿರ್ಗೋದೆಲ್ಲ ಅಂದರೆ ತಲೆ ಸುತ್ತಬಿಡುತ್ತೆ ಅವನಿಗೆ. ಅವನು ಆಡಲ್ಲ, ಸುಮ್ಮನೆ ಏನಾದ್ರು ಫುಡ್ ತಿನ್ನೋಕ್ಕೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಅವಾಗ ಬಂದಾಗ ರಶ್ ಇತ್ತು, ಹೋಗಲೇ ಇಲ್ಲ, ದೇವ್ರು ಬರ್ತಾಯಿತ್ತು ಅಂತ ಅನೌನ್ಸ್ ಮಾಡ್ತಾಯಿದ್ರು. ಸೊ ಇವಾಗ ಮನೆಗೆ ಹೋಗುವಾಗ ಮತ್ತೆ ಒಂದು ಸತಿ ದೇವರಿಗೆ ವಿಸಿಟ್ ಮಾಡಿ ಹಾಗೆ ಹೊರಗಡೆಯಿಂದ ಕೈ ಮುಗಿದು ನಮ್ಮ ಹಸ್ಬೆಂಡ್ ಪಾರ್ಸೆಲ್ ತರ್ತೀನಿ ಅಂತ ಹೋದರು. ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು, ಮಕ್ಳಿಗೆ ಏನೇನು ಬೇಕೋ ತಗೊಂಡು ಹೋಗ್ಬೇಕು ಅಷ್ಟೇ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಹಾಗೆ ಮಾರ್ನಿಂಗ್ ಮತ್ತೆ ಅದೇ ಡ್ರೆಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಜಸ್ಟ್ ಇನ್ನೊಂದು ದಾಬಸ್ಪೇಟೆಯಲ್ಲಿ ಬರ್ಡೇ ಫಂಕ್ಷನ್ ಇತ್ತು, ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗುದು. ಡ್ರೆಸ್ ಚೆನ್ನಾಗಿತ್ತು, ಪಾರ್ಟಿ ವೇರ್ ಥರ. ಸಾರಿ ಎಲ್ಲ ಹಾಕ್ಕೊಳಕ್ಕಾಗಲ್ಲ ಮಕ್ಳು ಕರ್ಕೊಂಡು ಅಂತ ಜಸ್ಟ್ ಅದೇ ಡ್ರೆಸ್ ಹಾಕ್ಕೊಂಡೆ. ಹಾಗೆ ಅಣ್ಣನೂ ಬಂದಿದ್ದ, ಅವರೇ ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರು. ಕೂತಿದ್ರು ಮಕ್ಕಳೆಲ್ಲ. ನಾನೇ ಲೇಟು, ನಾನು ಯಾವಾಗಲೂ ಲೇಟು ರೆಡಿಯಾಗಿ ಹೋಗೋದು, ಮನೆಯೆಲ್ಲ ಬೀಗ ಹಾಕೊಂಡು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗೆ ಅಂದಿವೆ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಮಾಡಿಕೊಂಡು ಸೈಟ್ ಹತ್ರ ಸ್ವಲ್ಪ ಹೋಗ್ತೀನಿ ಅಂದರು. ಅಲ್ಲಿ ನೀರು ಹಾಕಿರಲಿಲ್ಲ ಅಂತ ಹೋಗಿ ನೋಡಿದರು. ಅಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಮೇಲೆ ಮಧ್ಯಾಹ್ನ ಮೇಲೆ ನೀರು ಹಾಕೋಣ ಅಂತ ಹಾಗೆ ಹೊರಟ್ವಿ. ಚಾರ್ಜ್ ಹಾಕಿರಲಿಲ್ಲ, ಹಾಗಾಗಿ ಅಲ್ಲಿ ವೀಡಿಯೋಸೇ ಮಾಡ್ಕೊಳ್ಳಿಲ್ಲ. ಹಾಗೆ ಬಂದು 3:30 ಬಂದ್ವಿ. ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು. ಬಂದು ಮಕ್ಕಳೆಲ್ಲ ಮಲಗಿದ್ದಾರೆ. ಏನೇನು ಬೇಕೋ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಇವಾಗ ತೊಗೊಂಡೋಗಿ ಒಳಗೆ ಹೋಗಿ ಇಡಬೇಕು. ಇವಾಗ ಇದೊಂದು ಚಿಂತೆ ಇಲ್ಲ, ಹೊರಗಡೆ ಹೋಗಿ ತರೋದೇ ಇಲ್ಲ. ನಾನು ಏನೇನು ಬೇಕೋ 2 days 3 daysಗೆ ಒಂದು ಸತಿ ಎಲ್ಲನೂ ಆರ್ಡ್ರ್ ಮಾಡಿ ತರಿಸ್ಕೊಂಡ್ಬಿಡ್ತೀನಿ. ಹಾಲು ಮೊಸರು ಅಂತೂ ಬೇಕೇ ಬೇಕು. ಅದ್ರ ಜೊತೆಗೆ ಇನ್ನೇನು ರೇಷನ್ ಇರುತ್ತೋ ಎಲ್ಲನೂ ತರಿಸ್ಕೊಂಡ್ಬಿಡ್ತೀನಿ. ಫ್ಲಿಪ್ಕಾರ್ಟ್ 10 ಮಿನಿಟ್ಸಲ್ಲಿ ಬಂದುಬಿಡುತ್ತೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ.
ಹಾಗೆ ನನ್ನ ಇನ್ಸ್ಟಾ ಐ ಡಿನ ಫಾಲೋ ಮಾಡಿ ಮೀಶೋ ರಿವ್ಯೂ ಹಾಕಿರ್ತೀನಿ. ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಅಥವಾ ಈ ಜಾಬ್ ಏನಾದರೂ ಮಾಡಬೇಕಂದ್ರೆ ನಿಮಗೆ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ.